ಜನರನ್ನ ಕೊಲ್ಲೋದನ್ನೇ ಹವ್ಯಾಸ ಮಾಡ್ಕೊಂಡಿರೋ ಒಬ್ಬ ಸೈಕೋ ಕಿಲ್ಲರ್ಗೆ ಗೊತ್ತಿರಲ್ಲ ಅವನಿವತ್ತು ಕೊಲ್ಲಕ್ ಪ್ರಯತ್ನಿಸಿದ್ದು ಒಬ್ಬ ದೊಡ್ಡ ಮಾಫಿಯಾ ಡಾನ್ ಅಂತ. ಆ ಕೊಲೆಯಿಂದ ಡಾನ್ ಎಸ್ಕೇಪ್ ಆಗ್ತಾನೆ. ಮುಂದೆ ಇವರಿಬ್ಬರ ಸೇಡಿನ ಆಟ ಹೆಂಗಿರುತ್ತೆ, ಇವರಿಬ್ರಲ್ಲಿ ಯಾರು ಗೆಲ್ತಾರೆ ನೋಡೋಣ ಬನ್ನಿ ಇವತ್ತಿನ ಕನ್ನಡ ರೀಕ್ಯಾಪ್ಸ್ ನಲ್ಲಿ. ಮೂವಿ ಶುರುವಾಗ್ತಾ ಒಂದು ವೈಟ್ ಕಾರ್ ಒಂದು ಸುಂದರವಾದ ಸಿಟಿನಲ್ಲಿ ಸುತ್ತಾಡ್ತಾ ಒಂದು ಕಪ್ಪು ಬಣ್ಣದ ಕಾರ್ ಹಿಂದೆ ಹೋಗಿ ಯಾರು ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ಗುದ್ದುತ್ತೆ. ಆ ಬ್ಲಾಕ್ ಕಾರ್ ನಲ್ಲಿದ್ದ ವ್ಯಕ್ತಿ ಇಳಿದು ಆ ಆಕ್ಸಿಡೆಂಟ್ ಆಗಿರೋ ಫೋಟೋಸ್ ತೆಗಿತಾನೆ, ಯಾಕಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾ ಪ್ರೂಫ್ಗೆ ಬೇಕಾಗುತ್ತೆ ಅಂತ. ಆಗ ಆ ವೈಟ್ ಕಾರ್ ನಲ್ಲಿದ್ದ ನಿಗೂಢ ವ್ಯಕ್ತಿ ಅಲ್ಲಿಂದ ಇಳಿದು ಅವನು ಹೇಳ್ಕೊಂಡು ಹೋಗಿ ಬ್ಲಾಕ್ ಕಾರ್ ನ ಬ್ಯಾಕ್ ಸೀಟ್ ನಲ್ಲಿ ಒಂದು ಚಾಕುನಲ್ಲಿ ಚುಚ್ಚಿ ಸಾಯಿಸ್ತಾನೆ. ಮತ್ತೆ ತನ್ನ ಕಾರ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದು ಒಂದು ಸುಡು ಬಿಸಿಲಿನ ದಿನ. ಇಬ್ರು ಪೊಲೀಸ್ ಆಫೀಸರ್ಸ್ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರು ರೇಡಿಯೋದಲ್ಲಿ ಆ ಫಸ್ಟ್ ಸೀನ್ ಅಲ್ಲಾಗಿರೋ ಮರ್ಡರ್ ಬಗ್ಗೆ ಕೇಳ್ತಾ ಇರ್ತಾರೆ. ಟ್ರಾಫಿಕ್ ನಿಂದ ತಲೆ ಕೆಟ್ಟು ಅವರಲ್ಲೊಬ್ಬ ಆಫೀಸರ್ ಟಿ-ಸಾಕ್ ತನ್ನ ಕಾರ್ ನಿಂದ ಇಳಿದು ಅಲ್ಲೇ ಹತ್ರ ಇದ್ದ ಒಂದು ಗ್ಯಾಮ್ಲಿಂಗ್ ಫೆಸಿಲಿಟಿ ಅಂದ್ರೆ ಜೂಜಾಡೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿದ್ದ ಸೆಕ್ಯೂರಿಟಿ ಅವನಿಗೆ ಲಂಚ ಕೊಟ್ಟು ತಡೆಯಕ್ ಪ್ರಯತ್ನಿಸ್ತಾರೆ. ಆದ್ರೆ ಟಿ-ಸಾಕ್ಗೆ ಅದು ಇಷ್ಟ ಆಗಲ್ಲ ಮತ್ತೆ ಅವ್ರನ್ನ ಅವನು ಹೊಡಿತಾನೆ. ಅವನು ಅಲ್ಲಿಂದ ಕೌಂಟರ್ ನಲ್ಲಿ ಕೆಲಸ ಮಾಡ್ತಿರೋನ ಹತ್ರ ಹೋಗಿ ಅವನು ಹೊಡೆದಾಕ್ತಾನೆ, ಯಾಕಂದ್ರೆ ಈ ಗ್ಯಾಮ್ಲಿಂಗ್ ಫೆಸಿಲಿಟಿನ ಇಲ್ಲಿಗಲ್ ಆಗಿ ನಡೆಸ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಾಫಿಯಾ ಬಾಸ್ ಡಾಂಗ್ಸು ಒಂದು ಪಂಚಿಂಗ್ ಬ್ಯಾಗ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವ್ನ ಗ್ಯಾಂಗ್ ಮೆಂಬರ್ಸ್ ಬಂದು ನಡೆದಿರೋ ವಿಷಯನ ಹೇಳ್ತಾರೆ. ಡಾಂಗ್ಸು ಆ ಪಂಚಿಂಗ್ ಬ್ಯಾಗ್ ನ ಮೊದಲು ಕೆಳಗಾಕಕ್ ಹೇಳ್ತಾನೆ. ಅವನ ಕಡೆಯವರು ಅವ್ನು ಹೇಳಿದ ಹಾಗೇನೆ ಜಿಪ್ ಓಪನ್ ಮಾಡಿದಾಗ ಒಬ್ಬ ಮನುಷ್ಯ ರಕ್ತದಲ್ಲಿ ತುಂಬೋಗಿರ್ತಾನೆ. ನಂತರ ಡಾಂಗ್ಸು ಬಿಲ್ಡಿಂಗ್ ನ ಹೊರಗೆ ಬರ್ತಾನೆ, ಬಂದು ತನ್ನ ಕಾರ್ ನಲ್ಲಿ ಕುತ್ಕೊಂತಾನೆ. ಮತ್ತೆ ಅವನ ಗ್ಯಾಂಗ್ ಮೆಂಬರ್ಸ್ ಕೂಡ ಅವ್ರವ್ರ ಕಾರ್ಗಳನ್ನ ಹತ್ತಿ ಅವನ ಹಿಂದೆನೆ ಹೋಗ್ತಾರೆ. ಅವನು ಒಬ್ಬ ಪೊಲೀಸ್ ಡೈರೆಕ್ಟರ್ಗೆ ಕಾಲ್ ಮಾಡಿ ಅವನ ಗ್ಯಾಮ್ಲಿಂಗ್ ಫೆಸಿಲಿಟಿ ಮೇಲೆ ರೈಡ್ ಮಾಡಿದ ಆ ಪೊಲೀಸ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ, ಯಾಕಂದ್ರೆ ಪೊಲೀಸ್ ಡೈರೆಕ್ಟರ್ಗೆ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಡಾಂಗ್ಸು ಲಂಚ ಕೊಡ್ತಿರ್ತಾನೆ. ಟಿ-ಸಾಕ್ ಅವನು ಹಿಡ್ದಿರೋ ಒಬ್ಬ ಕಳ್ಳನ ಹತ್ರ ಒಂದು ಕ್ರೈಮ್ ಸೀನ್ ಹೋಗಕ್ಕೆ ಡ್ರಾಪ್ ತಗೊಂತಾನೆ. ಟಿ-ಸಾಕ್ ಆ ಕಳ್ಳನ ಅವನ್ ಸ್ಕೂಟಿಗೆನೆ ಕಟ್ ಹಾಕಿ ಕ್ರೈಮ್ ಸೀನ್ ಹತ್ರ ಹೋಗ್ತಾನೆ. ಬ್ಯಾಕ್ ಗ್ರೌಂಡ್ ನಲ್ಲಿ ಆ ಕಳ್ಳ ಎಸ್ಕೇಪ್ ಆಗೋದಕ್ಕೆ ಬೈಕ್ ನ ಟರ್ನ್ ಮಾಡ್ತಿರ್ತಾನೆ. ಸೊ ಟಿ-ಸಾಕ್ ಕ್ರೈಮ್ ಸೀನ್ ಹತ್ರ ಹೋಗಿ ಸುತ್ತಮುತ್ತ ಆ ಕಾರ್ ನ ಅವನ್ ಪಾರ್ಟ್ನರ್ ಜೊತೆ ಪರಿಶೀಲನೆ ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ಕ್ಲೂ ಸಿಗುತ್ತೆ, ಏನಂದ್ರೆ ಆ ಕಾರ್ ಹಿಂದೆ ಯಾರೋ ಗುದ್ದಿರೋದು ಕಾಣುತ್ತೆ. ಡಾಂಗ್ಸು ಇಲ್ಲಿ ಶಾಂಗ್ಡು ಅನ್ನೋ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಜೊತೆ ಮಾತಾಡ್ತಿರ್ತಾನೆ. ಇವರಿಬ್ರು ಅವರವರ ಟೆರಿಟರಿಗಳನ್ನ ಗೌರವಿಸೋದು ಮತ್ತೆ ಕಾಂಪ್ರಮೈಸ್ ಮಾಡೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಆದ್ರೆ ಅವರಿಬ್ರು ಅವ್ರ ಕಂಡೀಷನ್ ಗಳನ್ನ ಒಪ್ಕೊಳ್ಳಲ್ಲ. ಇದರಿಂದ ಅವರಿಬ್ರು ಬಾಡಿ ಗಾರ್ಡ್ ಗಳು ಜಗಳ ಆಡಕ್ ಶುರು ಮಾಡ್ತಾರೆ. ಡಾಂಗ್ಸು ಎದ್ಬಿಟ್ಟು ಅವನ್ ಬಾಡಿ ಗಾರ್ಡ್ಗೆನೆ ಅವನು ಹೊಡಿತಾನೆ. ಮತ್ತೆ ಇನ್ನೊಬ್ಬನ್ ಬಾಡಿ ಗಾರ್ಡ್ ನ 2 ಹಲ್ಗಳನ್ನ ಕಿತ್ತು ತೆಗಿತಾನೆ. ಮತ್ತೆ ಹೇಳ್ತಾನೆ ಬಾಸ್ ಗಳು ಮಾತಾಡುವಾಗ ಬಾಡಿ ಗಾರ್ಡ್ ಗಳು ಮಧ್ಯ ಮಾತಾಡಬಾರ್ದು ಅಂತ. ಶಾಂಗ್ಡು ಇದನ್ನ ನೋಡಿ ಹೆದರ್ಕೊಂತಾನೆ. ಮತ್ತೆ ಅವ್ನು ಹೇಳಿದಕ್ಕೆಲ್ಲ ಒಪ್ಕೊಂತಾನೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ನವರು ಮೀಟಿಂಗ್ ನಡೆಸಿ ಈ ಕೊಲೆ ಕೇಸ್ ನ ಅನಲೈಸ್ ಮಾಡ್ತಾ ಇರ್ತಾರೆ. ಆ ಕೊಲೆ ಆದವನ್ಗೆ ಯಾವುದೇ ಶತ್ರುಗಳು ಮತ್ತೆ ಯಾವುದೇ ಸಾಲ ಕೂಡ ಇರೋದಿಲ್ಲ. ಆಮೇಲೆ ಅವರು ಆ ಕೊಲೆಗಾರನ ಬಗ್ಗೆ ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ತಾರೆ. ಟಿ-ಸಾಕ್ ಹೇಳ್ತಾನೆ ಅವನೊಬ್ಬ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು ಅಂತ, ಯಾಕಂದ್ರೆ ಇದ್ರ ಮುಂಚೆ ಈ ತರದ್ದೇ 2 ಕೊಲೆಗಳಾಗಿತ್ತು. ಮತ್ತೆ ಕೊಲೆಗಾರ ಈ ತರ ಚಾಕುಗಳನ್ನೇ ಯೂಸ್ ಮಾಡಿದ್ದ. ಉಳಿದವರು ಅದನ್ನ ಒಪ್ಕೊಳ್ಳಲ್ಲ. ಅದೇ ಸಮಯದಲ್ಲಿ ಟಿ-ಸಾಕ್ ಪರ್ಮಿಷನ್ ಇಲ್ಲದೆ ಗ್ಯಾಮ್ಲಿಂಗ್ ಫೆಸಿಲಿಟಿನ ರೇಡ್ ಮಾಡಿದಕ್ಕೆ ಡೈರೆಕ್ಟರ್ ಅವನಿಗೆ ಬೈತಾನೆ. ಟಿ-ಸಾಕ್ ಅವನ್ ಮನ್ಸ್ ಬದಲಾಯಿಸಲ್ಲ, ಯಾಕಂದ್ರೆ ಅವನಿಗೆ ಕ್ರಿಮಿನಲ್ಸ್ ನ ಹಿಡಿಯೋದೇ ಮುಖ್ಯವಾದ ಕೆಲಸ. ಡಾಂಗ್ಸು ಅವನ್ ಬಾಡಿ ಗಾರ್ಡ್ ಜೊತೆಗೆ ಬಿಲ್ಡಿಂಗ್ ನಿಂದ ಹೊರಗೆ ಬರ್ತಾನೆ. ಮತ್ತೆ ಉಳಿದವ್ರಿಗೆಲ್ಲ ಮನೆಗೆ ಹೋಗಕ್ ಹೇಳ್ತಾನೆ. ಮತ್ತೆ ಅವನು ಅವನ ಕಾರ್ನ ಅವನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಅವನು ಹೀಗೇನೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಿರುವಾಗ ಸಡನ್ ಆಗಿ ಹಿಂದೆಯಿಂದ ಒಂದ್ ಕಾರ್ ಬಂದು ಅವನ್ ಕಾರ್ಗೆ ಗುದ್ದುತ್ತೆ. ಆ ಕಾರ್ ನಲ್ಲಿದ್ದ ವ್ಯಕ್ತಿ ಕೆಳಗಿಳಿತಾನೆ. ಅವನ್ ಬೇರೆ ಯಾರು ಅಲ್ಲ, ಅವನೇ ನಾವು ಮೊದಲು ನೋಡಿದ್ದ ಆ ಸೀರಿಯಲ್ ಕಿಲ್ಲರ್. ಡಾಂಗ್ಸು ಅದನ್ನ ಕೇರ್ ಮಾಡದೆ ಹೋಗಕ್ ರೆಡಿ ಆಗ್ತಾನೆ. ಆದ್ರೆ ಆ ಕಿಲ್ಲರ್ ಅವನ್ನ ಬಿಡಲ್ಲ. ಅವನು ಸಡನ್ ಆಗಿ ಡಾಂಗ್ಸು ಮೇಲೆ ಅಟ್ಯಾಕ್ ಮಾಡಿ 2 ಸಲ ಚಾಕುನಿಂದ ಚುಚ್ತಾನೆ. ಆದ್ರೆ ಡಾಂಗ್ಸು ಏನು ಸಾಧಾರಣ ಮನುಷ್ಯ ಅಲ್ಲ. ಅವರಿಬ್ರು ಫೈಟ್ ಮಾಡ್ತಾರೆ. ಮತ್ತೆ ಡಾಂಗ್ಸು ಆ ಕಿಲ್ಲರ್ ಕೈನಿಂದ ಚಾಕುನ ಕಸಿದ್ಕೊಂತಾನೆ. ಮತ್ತೆ ಕಿಲ್ಲರ್ಗೆನೆ ಚುಚ್ತಾನೆ. ಆ ಕಿಲ್ಲರ್ ಕಾರ್ ನಲ್ಲಿ ಕುತ್ಕೊಂಡು ಡಾಂಗ್ಸು ಮೇಲೆನೆ ಹತ್ತಿಸ್ಕೊಂಡು ಹೋಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಡಾಂಗ್ಸುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವ್ನ ಗ್ಯಾಂಗ್ ಮೆಂಬರ್ಸ್ ಸೇಡ್ ತೀರ್ಸ್ಕೊಳಕ್ಕೆ ಬೇರೆ ಗ್ಯಾಂಗ್ ಗಳ ಮೇಲೆ ಅಟ್ಯಾಕ್ಸ್ ನ ಮಾಡ್ತಾರೆ. ಇದೇ ಸಮಯದಲ್ಲಿ ಆ ಸೈಕೋ ಕಿಲ್ಲರ್ ಅವನ್ ಚಾಕುನ ಕ್ಲೀನ್ ಮಾಡಿ ಅವನ್ಗಾಗಿರೋ ಗಾಯಗಳಿಗೆ ಮೆಡಿಸಿನ್ ತಗೋತಾನೆ. ಆಮೇಲೆ ಒಂದು ಖಾಲಿ ಜಾಗದಲ್ಲಿ ತನ್ನ ಟಾರ್ಗೆಟ್ ನ ಹುಡುಕ್ತಾ ಹೋಗ್ತಾನೆ. ಅಲ್ಲೊಬ್ಬ ಮುದುಕನ್ ನೋಡಿ ಅವನ್ನ ಕೊಂದಾಕ್ತಾನೆ. ಡಾಂಗ್ಸುಗೆ ಎಚ್ಚರ ಆಗುತ್ತೆ. ಮತ್ತೆ ತನ್ನ ಬಾಡಿ ಗಾರ್ಡ್ ಹತ್ರ ಹೇಳ್ತಾನೆ, ಆ ಕಿಲ್ಲರ್ ಯಾರು ಅಂತ ನನಗೆ ಕ್ಲೂನೇ ಇಲ್ಲ, ಆದ್ರೆ ಅವ್ನ್ ವೈಟ್ ಕಲರ್ ಸುಡಾನ್ ನಲ್ಲಿ ಬಂದಿದ್ದ. ಮತ್ತೆ ಈ ಕಾರ್ನ ಅವ್ನ್ ಬಾಡಿ ಗಾರ್ಡ್ ಗೆ ಹುಡುಕಕ್ ಹೇಳ್ತಾನೆ. ಆಮೇಲೆ ಟಿ-ಸಾಕ್ ಡಾಂಗ್ಸುನ ಭೇಟಿ ಮಾಡಿ ಅವ್ನ್ ಸ್ಟೇಟ್ಮೆಂಟ್ ತಗೊಳ್ಳೋಣ ಅಂತ ನೋಡ್ತಾನೆ. ಆದ್ರೆ ಡಾಂಗ್ಸು ಏನು ಹೇಳೋದಿಲ್ಲ. ಟಿ-ಸಾಕ್ ಹೋಗಿ ಡಾಂಗ್ಸುನ ಕಾರ್ ಚೆಕ್ ಮಾಡ್ತಾನೆ. ಅಲ್ಲಿ ಅವನಿಗೊಂದು ಕ್ಲೂ ಸಿಗುತ್ತೆ, ಯಾಕಂದ್ರೆ ಹಿಂದೆ ಕೂಡ ಇದೇ ತರ ಕಾರ್ ಹಿಂದೆನೆ ಗುದ್ದಿರೋ ಮಾರ್ಕ್ ಇರುತ್ತೆ. ಟಿ-ಸಾಕ್ ಪೊಲೀಸ್ ಡೈರೆಕ್ಟರ್ ಹತ್ರ ಮಾತಾಡಿ ಡಾಂಗ್ಸುಗೆ ಸಪೋರ್ಟ್ ಮಾಡೋದ್ ನಿಲ್ಸಕ್ ಹೇಳ್ತಾನೆ, ಯಾಕಂದ್ರೆ ಅವನ್ನ ಈ ಕೇಸ್ ನ ವಿಷಯವಾಗಿ ಇಂಟರೋಗೇಟ್ ಮಾಡೋದು ತುಂಬಾ ಅಗತ್ಯ ಆಗಿರುತ್ತೆ. ಯಾಕಂದ್ರೆ ಡಾಂಗ್ಸು ಆ ಕಿಲ್ಲರ್ ನ ಮುಖ ನೋಡಿರ್ತಾನೆ. ಮತ್ತೆ ನಾನು ಮುಂಚೆ ಹೇಳಿದ ಹಾಗೆ ಇದು ಒಬ್ಬ ಸೀರಿಯಲ್ ಕಿಲ್ಲರ್ ನದೇ ಕೆಲಸ, ಯಾಕಂದ್ರೆ ಒಬ್ಬ ಗ್ಯಾಂಗ್ ಲೀಡರ್ ನ ಅಟ್ಯಾಕ್ ಮಾಡೋ ಧೈರ್ಯ ಯಾರಿಗ್ ಬರುತ್ತೆ ಅಂತ ಹೇಳ್ತಾನೆ. ಆದ್ರೆ ಡೈರೆಕ್ಟರ್ಗೆ ಅದ್ಯಾವುದು ಕೇಳಕ್ಕಾಗಲ್ಲ. ಮತ್ತೆ ಅವನ್ನ ಆಫೀಸ್ ಇಂದ ಹೊರಗೆ ಹಾಕ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸೀರಿಯಲ್ ಕಿಲ್ಲರ್ ಒಂದು ಗ್ಯಾಸ್ ಸ್ಟೇಷನ್ ನ ವೆಂಡಿಂಗ್ ಮೆಷಿನ್ ನಿಂದ ಕಾಫಿ ಕುಡಿತಿರ್ತಾನೆ. ಅಲ್ಲಿ ಅವನೊಬ್ಬ ಮನುಷ್ಯ
ಪೊಸಿಷನ್ ನೋಡ್ತಾನೆ ಮತ್ತು ಅವನು ಕೂಡ ಚುಚ್ಚಿ ಕೊಲೆ ಮಾಡ್ತಾನೆ. ಇದೇ ಸಮಯದಲ್ಲಿ ಡಾಂಗ್ಸು ಆ ಕಿಲ್ಲರ್ ನ ಮುಖ ಒಬ್ಳು ಆರ್ಟಿಸ್ಟ್ ಗೆ ಡಿಸ್ಕ್ರೈಬ್ ಮಾಡ್ತಾ ಇರ್ತಾನೆ. ಅವಳು ಅದ್ರ ಪ್ರಕಾರನೇ ಆ ಕಿಲ್ಲರ್ ನ ಒಂದು ಸ್ಕೆಚ್ ರೆಡಿ ಮಾಡ್ತಾಳೆ. ಡಾಂಗ್ಸು ಅವನ್ ಬಾಡಿ ಗಾರ್ಡ್ ಗೆ ಆ ಸ್ಕೆಚ್ ಕೊಟ್ಟು ಈ ಕಿಲ್ಲರ್ ನ ಪೊಲೀಸ್ ಗಿಂತ ಮುಂಚೆ ಹುಡ್ಕಕ್ ಹೇಳ್ತಾನೆ. ಈ ಕಡೆ ಆ ಸೀರಿಯಲ್ ಕಿಲ್ಲರ್ ತನ್ನ ಮುಂದಿನ ಶಿಕಾರಿ ಒಬ್ಬ ಟ್ರಕ್ ಡ್ರೈವರ್ ನ ಅವನ್ ಟ್ರಕ್ ನಲ್ಲೇ ಕೊಲ್ತಾನೆ. ಆದ್ರೆ ಈ ಸಲ ಅವನ್ ಕೊಲೆ ಮಾಡಿದ ಚಾಕು ಟ್ರಕ್ ನಿಂದ ಕೆಳಗ್ ಬಿದ್ದೋಗುತ್ತೆ. ಟಿ-ಸಾಕ್ ಮತ್ತೊಂದ್ಸಲ ಡಾಂಗ್ಸುನ ಹೋಗಿ ಭೇಟಿ ಮಾಡಿ ಬಾಯ್ ಬಿಡ್ಸಕ್ಕೆ ಟ್ರೈ ಮಾಡ್ತಾನೆ ಮತ್ತೆ ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡ್ತಾನೆ. ಆ ಕಿಲ್ಲರ್ ಒಬ್ಬ ತಲೆ ಕೆಟ್ಟಿರೋ ಮನುಷ್ಯ, ಅವನ್ ಇನ್ನೂ ಜನರನ್ನ ಕೊಲ್ಲೋ ಮುಂಚೆ ಅವನ್ನ ನಾವು ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಆದ್ರೆ ಡಾಂಗ್ಸು ಇದ್ಯಾವುದನ್ನು ಕೇರೆ ಮಾಡಲ್ಲ. ಸ್ವಲ್ಪ ಸಮಯದ ನಂತರ ಅವನ್ ಬಾಡಿ ಗಾರ್ಡ್ ಹೇಳ್ತಾನೆ ಅವ್ರ ಬಿಸ್ನೆಸ್ ಗಳು ಯಾವ್ದು ಅವ್ರು ಅನ್ಕೊಂಡಿದ್ದ ತರ ನಡೀತಾ ಇಲ್ಲ ಅಂತ. ಯಾಕಂದ್ರೆ ಡಾಂಗ್ಸು ಮೇಲೆ ಅಟ್ಯಾಕ್ ನಡೆದಿದ್ ಮೇಲಿಂದ ಅವನ ಹವಾ ಕಮ್ಮಿ ಆಗಿರುತ್ತೆ. ಡಾಂಗ್ಸು ಆ ಕಿಲ್ಲರ್ ನ ಹುಡುಕಿ ಅವನ್ನ ಕೊಂದು ಮುಂಚೆ ಇದ್ದ ರೆಸ್ಪೆಕ್ಟ್ ನ ವಾಪಸ್ ಪಡಿಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇಷ್ಟರಲ್ಲೇ ಅವನ ಕಡೆಯವರು ವೈಟ್ ಸುಡಾನ್ ಮತ್ತೆ ಆ ಕಿಲ್ಲರ್ ಯೂಸ್ ಮಾಡ್ತಿದ್ದ ಚಾಕುನ ಹುಡುಕಿರ್ತಾರೆ. ಡಾಂಗ್ಸು ಟಿ-ಸಾಕ್ ನ ಈ ಮಿಷನ್ ನಲ್ಲಿ ಭಾಗಿಯಾಗಕ್ಕೆ ಇನ್ವೈಟ್ ಮಾಡ್ತಾನೆ ಮತ್ತೆ ಹೇಳ್ತಾನೆ ಎಲ್ಲಾದ್ರೂ ಟಿ-ಸಾಕ್ ಅವನ್ನ ಫಸ್ಟ್ ಹುಡುಕಿದ್ರೆ ಅವ್ನ್ ಜೈಲಿಗೆ ಹಾಕ್ಬೋದು, ಆದ್ರೆ ಡಾಂಗ್ಸು ಅವನ್ನ ಮೊದಲು ಹುಡುಕಿದ್ರೆ ಅವನಿಗೆ ಇಷ್ಟ ಬಂದಂಗೆ ಅವನಿಗೆ ಶಿಕ್ಷೆ ಕೊಡ್ತಾನೆ ಅಂತ. ಮತ್ತೆ ಅವರಿಬ್ರು ಅವ್ರವ್ರಿಗೆ ಗೊತ್ತಿರೋ ಕ್ಲೂಗಳನ್ನ ಶೇರ್ ಮಾಡ್ಕೊಳ್ತಾರೆ. ಮತ್ತೆ ಇವರಿಬ್ರು ಇಷ್ಟೊತ್ತು ಮಾತಾಡಿದ್ನ ಡಾಂಗ್ಸು ರೆಕಾರ್ಡ್ ಮಾಡಿರ್ತಾನೆ. ಯಾಕಂದ್ರೆ ಅವನು ಡೀಲ್ ಮಾಡ್ತಿರೋದು ಒಬ್ಬ ಪೊಲೀಸ್ ಜೊತೆ, ಅದಕ್ಕೆ ಅವನ್ನ ನಂಬಕ್ಕಾಗಲ್ಲ ಅಂತ. ಇವಾಗ ಒಬ್ಬ ಗ್ಯಾಂಗ್ಸ್ಟರ್ ಮತ್ತೊಬ್ಬ ಪೊಲೀಸ್ ಆ ಕಿಲ್ಲರ್ ನ ಹುಡ್ಕೋಕೆ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಆ ಕಿಲ್ಲರ್ ಒಬ್ಬ 30 ರಿಂದ 35 ವಯಸ್ಸಿನವನು ಮತ್ತೆ ಅವನು ಕೊಲೆ ಮಾಡೋದು ಕೇವಲ ರಾತ್ರಿ ಟೈಮಲ್ಲಿ ಮಾತ್ರ ಅಂತ ಅವರು ಗೆಸ್ ಮಾಡ್ತಾರೆ. ಟಿ-ಸಾಕ್ ಈ ಸೀಕ್ರೆಟ್ ನ ಅವನ ಪಾರ್ಟ್ನರ್ ಮತ್ತೆ ಇನ್ನೊಬ್ಬ ಆಫೀಸರ್ ಜೊತೆ ಶೇರ್ ಮಾಡ್ತಾನೆ. ಮತ್ತೆ ಅವರು ಕೂಡ ಈ ಕಿಲ್ಲರ್ ನ ಹುಡುಕಿ ಅರೆಸ್ಟ್ ಮಾಡೋದಕ್ಕೆ ಟಿ-ಸಾಕ್ ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂತಾರೆ. ಈ ಕಡೆ ಡಾಂಗ್ಸು ಅವನ್ ಬಾಡಿ ಗಾರ್ಡ್ ಹತ್ರ ಹೇಳ್ತಾನೆ ಅವರು ಕಿಲ್ಲರ್ ಸಿಗೋವರೆಗೂ ಮಾತ್ರ ಪೊಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ ಆಮೇಲೆ ಅವ್ರ ಕತೆ ಮುಗಿಸೋಣ ಅಂತ. ಇವಾಗ ಡಾಂಗ್ಸು ಈ ಕೇಸ್ ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ತಾನೆ. ಯಾಕಂದ್ರೆ ಅವನು ಅವನ ಬಾಡಿ ಗಾರ್ಡ್ ನ ಕಿಲ್ಲರ್ ನ ವೇಷದಲ್ಲಿ ಕಳಿಸಿ ಮತ್ತೆ ಆ ಕಿಲ್ಲರ್ ನ ಅದೇ ಚಾಕು ಯೂಸ್ ಮಾಡಿ ಅವನ ಶತ್ರು ಶಾಂಗ್ ಡುನ ಕೊಲೆ ಮಾಡಿಸ್ತಾನೆ. ಮತ್ತೆ ಆ ಚಾಕುನ ಅಲ್ಲೇ ಬಿಟ್ಟು ಪೊಲೀಸ್ನವ್ರಿಗೆ ಸೀರಿಯಲ್ ಕಿಲ್ಲರ್ ಮೇಲೆ ಡೌಟ್ ಬರೋ ತರ ಮಾಡ್ತಾನೆ. ಯಾಕಂದ್ರೆ ಅವರು ಪರೀಕ್ಷೆ ಮಾಡಿ ನೋಡಿದಾಗ ಆ ಚಾಕುನಲ್ಲಿ ಹಿಂದೆ ಕೊಲೆ ನಡೆದಿದ್ದ ಜಾಗದಲ್ಲಿದ್ದ ಅದೇ DNA ಇರುತ್ತೆ. ಆದ್ರೆ ಟಿ-ಸಾಕ್ ಇದನ್ನ ಕಂಡು ಹಿಡಿತಾನೆ. ಅವನಿಗೆ ಗೊತ್ತಾಗುತ್ತೆ ಇದು ಡಾಂಗ್ಸುದೇ ಕೆಲಸ ಅಂತ. ಅವನು ಅವನ ಶತ್ರುನ ಕೊಲ್ಲೋದಕ್ಕೆ ಈ ಸೀರಿಯಲ್ ಕಿಲ್ಲರ್ ಕೇಸ್ ನ ಉಪಯೋಗ ಮಾಡ್ತಿದ್ದಾನೆ ಅಂತ. ಟಿ-ಸಾಕ್ ಡಾಂಗ್ಸುಗೆ ಹೋಗಿ ಇದೇ ಕೋಪದಲ್ಲಿ ಹೊಡಿತಾನೆ. ಮತ್ತೆ ಅವರಿಬ್ರು ಮಧ್ಯೆ ಒಂದು ಫೈಟ್ ಆಗುತ್ತೆ. ಆದ್ರೆ ಅವನಿಗೆ ಡಾಂಗ್ಸುನ ಏನು ಮಾಡ್ಕೊಳಕ್ಕಾಗಲ್ಲ. ಶಾಂಗ್ ಡು ಕೊಲೆ ವಿಷಯ ನ್ಯೂಸ್ ನಲ್ಲಿ ಬರುತ್ತೆ. ಮತ್ತೆ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪೊಲೀಸ್ನವರು ಹೊಸ ಟೀಮ್ ಕಟ್ತಾರೆ. ಆ ರಿಯಲ್ ಸೀರಿಯಲ್ ಕಿಲ್ಲರ್ ಇದನ್ನ ನ್ಯೂಸ್ ಚಾನೆಲ್ ನಲ್ಲಿ ನೋಡ್ತಾ ಇರ್ತಾನೆ. ಮತ್ತೆ ಮೆಲ್ಲಗೆ ಹೇಳ್ತಾನೆ ನಾನು ಇದನ್ನ ಮಾಡಿಲ್ವಲ್ಲ. ಒಬ್ಬ ಹುಡುಗ ಅವನ ಭಯದಿಂದ ನೋಡ್ತಾನೆ. ಕಿಲ್ಲರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗುವಾಗ ಆ ಹುಡುಗನ ಭುಜಕ್ಕೆ ತಟ್ಬಿಟ್ಟು ಹೋಗ್ತಾನೆ. ಶಾಂಗ್ ಡುನ ಅಂತ್ಯಕ್ರಿಯೆಯಲ್ಲಿ ಆ ಕಿಲ್ಲರ್ ಕೂಡ ಬಂದಿರ್ತಾನೆ. ಮತ್ತೆ ದೂರದಿಂದ ಡಾಂಗ್ಸುನ ನೋಡ್ತಾ ಇರ್ತಾನೆ. ಅವನು ಶಾಂಗ್ ಡು ಬಾಡಿ ಗಾರ್ಡ್ ಹತ್ರ ಹೋಗಿ ಒಂದು ಲೆಟರ್ ಕೊಡ್ತಾನೆ. ಅದರಲ್ಲಿ ಶಾಂಗ್ ಡು ಸತ್ತಿದ್ದು ನನ್ ಚಾಕುನಿಂದ, ಆದ್ರೆ ನಾನು ಅವನ್ನ ಕೊಂದಿಲ್ಲ ಅಂತ ಬರೆದಿರುತ್ತೆ. ಇವಾಗ ಬಾಡಿ ಗಾರ್ಡ್ಗೆ ಡಾಂಗ್ಸು ಮೇಲೆ ಅನುಮಾನ ಬರುತ್ತೆ. ಡಾಂಗ್ಸು ಮತ್ತೆ ಟಿ-ಸಾಕ್ ಆ ವೈಟ್ ಸುಡಾನ್ ನ ಚೆಕ್ ಮಾಡ್ತಿರ್ತಾರೆ. ಅವರಿಗೆ ಸ್ಟೇರಿಂಗ್ ಮೇಲೆ ಒಂದು ರಕ್ತದ ಕಲೆ ಕಾಣುತ್ತೆ. ಇದನ್ನ ಹಿಡ್ಕೊಂಡು ಅವರು ಈಸಿಯಾಗಿ ಕಿಲ್ಲರ್ ಯಾರು ಅಂತ ಹುಡುಕ್ಬಹುದು. ಆದ್ರೆ ಸಡನ್ ಆಗಿ ಶಾಂಗ್ ಕಡೆಯವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲೊಂದು ದೊಡ್ಡ ಫೈಟ್ ಆಗುತ್ತೆ. ಮತ್ತೆ ಇವರಿಬ್ರು ಸೇರ್ಕೊಂಡು ಅವರಷ್ಟು ಜನನ್ನು ಹೊಡೆದಾಕ್ತಾರೆ. ಆಮೇಲೆ ಟಿ-ಸಾಕ್ ಮತ್ತೆ ಅವನ ಪಾರ್ಟ್ನರ್ಗೆ ಆ ಕಿಲ್ಲರ್ ಬಗ್ಗೆ ಒಂದು ಲೀಡ್ ಸಿಗುತ್ತೆ. ಮತ್ತೆ ಅವರು ಅಲ್ಲಿ ಆ ಕಿಲ್ಲರ್ ನ ಹಿಂದೆಯಿಂದ ನೋಡ್ತಾರೆ. ಅವರು ಅಲ್ಲಿಂದ ಅವನ್ನ ಓಡಿಸ್ಕೊಂಡು ಹೋಗ್ತಾರೆ. ಆದ್ರೆ ಆ ಕಿಲ್ಲರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವರಿಗೆ ಅವನು ತಿಂತಾ ಕುಡಿತಾ ಇದ್ದ ಹೋಟೆಲ್ ಯಾವುದು ಅಂತ ಗೊತ್ತಾಗುತ್ತೆ. ಅವರು ಅವ್ನು ಕುಡಿದ್ಬಿಟ್ಟಿರೋ ಒಂದು ಬಾಟಲ್ ಸಿಗ್ಬೋದು ಅಂತ ಖಾಲಿ ಬಾಟಲ್ ಗಳ ರೀಸೈಕಲ್ ಮಾಡೋ ಒಂದು ಫ್ಯಾಕ್ಟರಿಗೆ ಹೋಗ್ತಾರೆ. ಅವ್ರ ಜೊತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರನ್ನು DNA ಚೆಕ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಬಾಟಲ್ ಗಳಲ್ಲಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ. ಡಾಂಗ್ಸು ಅವನ ಬಿಸ್ನೆಸ್ ಮತ್ತೆ ದೊಡ್ಡದ್ ಮಾಡೋದಕ್ಕೆ ಹೊಸ ಪಾರ್ಟ್ನರ್ ಗಳ ಜೊತೆ ಕೈ ಜೋಡಿಸ್ತಾನೆ. ಆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋ ಒಬ್ಬ ಲೇಡಿ ಟಿ-ಸಾಕ್ ಗೆ ಒಂದು ಫೈಲ್ ಕೊಟ್ಟು ಅದರಲ್ಲಿರೋ ಮನುಷ್ಯನ ಹುಡುಕಕ್ ಹೇಳ್ತಾಳೆ. ಯಾಕಂದ್ರೆ ಅವನು ತುಂಬಾ ದಿನಗಳಿಂದ ಕಾಣೆಯಾಗಿರ್ತಾನೆ. ಮತ್ತೆ ಇದೇ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಅವಳಿಗೆ ಆ ವೈಟ್ ಸುಡಾನ್ ಕಾರ್ ನ ಸ್ಟೇರಿಂಗ್ ಮೇಲೆ ಸಿಕ್ಕಿರುತ್ತೆ. ಟಿ-ಸಾಕ್ ಮೊದಲು ಇದು ಏನಾದ್ರೂ ಒಂದು ಎರರ್ ಇರ್ಬೋದು ಅನ್ಕೊಂತಾನೆ. ಆದ್ರೂ ಯಾವ್ದಕ್ಕೂ ಹುಡುಕ್ ನೋಡೋಣ ಒಂದ್ಸಲಿ ಅಂತ ಡಿಸೈಡ್ ಮಾಡ್ತಾನೆ. ಅದ್ರ ಪ್ರಕಾರನೇ ಆ ಕಿಲ್ಲರ್ ಬಾಡಿಗೆಗೆ ಇದಾನೆ ಅಂತ ಅನುಮಾನ ಬಂದಿರೋ ಒಂದ್ ಮನೆಗೆ ಹೋಗ್ತಾನೆ. ಅವನು ಆ ಮನೆ ಓನರ್ ಹತ್ರ ಅವನ ಬಗ್ಗೆ ವಿಚಾರಿಸ್ತಾನೆ. ಅವಳು ಹೇಳ್ತಾಳೆ ಈ ಮನೇಲಿ ಇರೋ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಮತ್ತೆ ಅವನು ಇಲ್ಲಿವರೆಗೂ ಏನೂ ತೊಂದರೆ ಮಾಡಿಲ್ಲ ಅಂತ. ಟಿ-ಸಾಕ್ ಹೀಗೇನೆ ಆ ಮನೇಲಿ ಹುಡುಕ್ತಾ ಇರುವಾಗ ಅವನಿಗೊಂದು ಫೋಟೋ ಸಿಗುತ್ತೆ. ಅವನು ಆ ಫೋಟೋನ ಮತ್ತೆ ಡಾಂಗ್ಸು ಕೊಟ್ಟಿದ್ದ ಆ ಸ್ಕೆಚ್ ನ ಕಂಪೇರ್ ಮಾಡಿ ನೋಡ್ತಾನೆ. ಮತ್ತೆ ಇವನೇ ಸೀರಿಯಲ್ ಕಿಲ್ಲರ್ ಅಂತ ಅವನಿಗೆ ಗೊತ್ತಾಗುತ್ತೆ. ಟಿ-ಸಾಕ್ ಈ ವಿಷಯನ ಅವನ ಪಾರ್ಟ್ನರ್ಸ್ ಮತ್ತೆ ಡಾಂಗ್ಸುಗೆ ಹೇಳ್ತಾನೆ. ಅವರು ಆ ಕಿಲ್ಲರ್ ನ ಫೋಟೋನ ಎಲ್ಲರಿಗೂ ಶೇರ್ ಮಾಡ್ತಾರೆ. ಮತ್ತೆ ಎಲ್ಲರೂ ಅವನ್ನ ಹುಡ್ಕೋ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವರು ಎಷ್ಟು ಹುಡುಕಿದ್ರು ಯಾರ ಕೈಗೂ ಅವನು ಸಿಗಲ್ಲ. ಮತ್ತೆ ಅವರೆಲ್ಲರೂ ಸುಸ್ತಾಗಿ ಒಂದ್ ಬ್ರೇಕ್ ತಗೊಂತಾರೆ. ಡಾಂಗ್ಸು ಒಂದು ರ್ಯಾಂಡಮ್ ಜಾಗದಲ್ಲಿ ಟಿ-ಸಾಕ್ ನ ಮೀಟ್ ಮಾಡಕ್ಕಂತ ಕಾಯ್ತಾ ಇರ್ತಾನೆ. ಡಾಂಗ್ಸು ಪಕ್ಕದಲ್ಲಿ ಒಬ್ಳು ಸ್ಟೂಡೆಂಟ್ ಮಳೆನಲ್ಲಿ ನೆನಿತಾ ಬಸ್ಗಾಗಿ ಕಾಯ್ತಾ ಇರ್ತಾಳೆ. ಅವನು ಅವನ್ ಛತ್ರಿನ ಆ ಹುಡುಗಿ ಕೊಡ್ತಾನೆ. ಡಾಂಗ್ಸು ಟಿ-ಸಾಕ್ ಮತ್ತೆ ಅವ್ರ ಕಡೆಯವರೆಲ್ಲ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಒಂದು ನ್ಯೂಸ್ ನೋಡ್ತಾರೆ. ಡಾಂಗ್ಸು ಛತ್ರಿ ಕೊಟ್ಟಿದ್ದ
ನಲ್ಲಿದ್ದ ಅದೇ ಹುಡುಗಿ ಕೊಲೆಯಾಗಿದ್ದಾಳೆ ಅಂತ ನ್ಯೂಸ್ ನಲ್ಲಿ ತೋರಿಸ್ತಾ ಇರ್ತಾರೆ. ಡಾಂಗ್ಸುಗೆ ಇದನ್ನ ನೋಡಿ ಕೋಪ ಬರುತ್ತೆ. ಮತ್ತೆ ಎಲ್ಲರೂ ಆ ಕಿಲ್ಲರ್ ನ ಹುಡುಕಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ಅವರಿಗೆ ಆ ಕಿಲ್ಲರ್ ಒಂದು ಕಾರ್ ನಲ್ಲಿ ಹೋಗ್ತಾ ಇರೋದು ಕಾಣುತ್ತೆ. ಅವರು ಅವನ್ನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಾಂಗ್ಸು ಮತ್ತೆ ಅವನ್ ಬಾಡಿ ಗಾರ್ಡ್ ಆ ಕಿಲ್ಲರ್ ಜೊತೆಗೆ ಟೀಸಾಕ್ ಕಾರ್ಗೂ ಗುದ್ದಿ ಪೊಡಿ ಮಾಡ್ತಾರೆ. ಆದ್ರೆ ಕಿಲ್ಲರ್ ಅಲ್ಲಿಂದ ಇಳಿದು ಎಸ್ಕೇಪ್ ಆಗ್ತಾನೆ. ಕಿಲ್ಲರ್ ಬಾಡಿ ಗಾರ್ಡ್ ಗೆ ಚಾಕುನಿಂದ ಚುಚ್ತಾನೆ. ಆದ್ರೆ ಡಾಂಗ್ಸು ಅವನ್ನ ಹುಡುಕಿ ಸರಿಯಾಗಿ ಹೊಡಿತಾನೆ. ಡಾಂಗ್ಸು ಅವನ್ನ ವೇರ್ ಹೌಸಿಗೆ ಕರ್ಕೊಂಡು ಹೋಗಿ ಟಾರ್ಚರ್ ಮಾಡಕ್ ಶುರು ಮಾಡ್ತಾನೆ. ಅವನು ಇನ್ನೇನು ಕಿಲ್ಲರ್ ನ ತಲೆ ಕತ್ತರಿಸಬೇಕು ಅನ್ನೋಷ್ಟರಲ್ಲಿ ಟೀಸಾಕ್ ಅವನ ಕಾರ್ ನಿಂದ ವೇರ್ ಹೌಸ್ ಗೆ ನುಗ್ಗಿ ಡಾಂಗ್ಸುಗೆ ಗುದ್ದಾನೆ. ಮತ್ತೆ ಅವನು ಈ ಕಿಲ್ಲರ್ ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಕಿಲ್ಲರ್ ಗೆ ಗಲ್ಲು ಶಿಕ್ಷೆ ಕೊಡುವಷ್ಟು ಬೇಕಾದಷ್ಟು ಸಾಕ್ಷಿಗಳಿರೋದಿಲ್ಲ. ಅದಕ್ಕೆ ಟೀಸಾಕ್ ಡಾಂಗ್ಸು ಹತ್ರ ಹೋಗಿ ಕೋರ್ಟ್ ನಲ್ಲಿ ಬಂದು ಸಾಕ್ಷಿ ಹೇಳೋದಕ್ಕೆ ಕನ್ವಿನ್ಸ್ ಮಾಡ್ತಾನೆ. ಡಾಂಗ್ಸು ಒಪ್ಕೊಂತಾನೆ. ಆದ್ರೆ ಒಂದು ಕಂಡೀಷನ್ ಹಾಕ್ತಾನೆ. ಏನಂದ್ರೆ ಆ ಕಿಲ್ಲರ್ ನ ಹಾಕೋ ಅದೇ ಜೈಲ್ಗೆ ನನ್ನನ್ನು ಕೂಡ ನೀವು ಕಳಿಸ್ಬೇಕು ಅಂತ. ಡಾಂಗ್ಸು ಕೋರ್ಟ್ ಗೆ ಬಂದು ಕಿಲ್ಲರ್ ಇವನ್ ಮೇಲೂ ಅಟ್ಯಾಕ್ ಮಾಡಿದ ಅಂತ ಪ್ರೂವ್ ಮಾಡ್ತಾನೆ. ಅವ್ನು ಹೇಳ್ತಾನೆ ಅವರಿಬ್ರು ಫೈಟ್ ಮಾಡಿದಾಗ ಅವನು ಕಿಲ್ಲರ್ ನ ಎದೆ ಎಡಭಾಗದಲ್ಲಿ ಚುಚ್ಚಿದ್ದ ಅಂತ. ಪೊಲೀಸ್ನವರು ಡಾಂಗ್ಸು ಹೇಳಿದ ಹಾಗೇನೆ ಅವನ್ನ ಚೆಕ್ ಮಾಡಿದಾಗ ಅವನ ಎದೆ ಮೇಲೆ ಗಾಯ ಇರುತ್ತೆ. ಇವಾಗ ಕಿಲ್ಲರ್ ಮತ್ತೆ ಡಾಂಗ್ಸು ಒಂದೇ ಜೈಲ್ ನಲ್ಲಿ ಇದ್ದಾರೆ. ಕಿಲ್ಲರ್ ಗೆ ಗಲ್ಲು ಶಿಕ್ಷೆ ಕೊಡೋ ಮುಂಚೆ ಅವನ್ನ ಕೊಲ್ಲೋದೇ ಡಾಂಗ್ಸು ಪ್ಲಾನ್. ಇದಾಗಿತ್ತು ಇವತ್ತಿನ ಕನ್ನಡ ರೀಕ್ಯಾಪ್ ದ ಗ್ಯಾಂಗ್ಸ್ಟರ್, ದ ಕಾಪ್, ದ ಡೆವಿಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಹಾಗೇನೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.